ಹೀಗೆ ಹೇಳುತ್ತೆ. ಅದು ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯವನ್ನು ನಾವು ಓದಿಕೊಳ್ಳೋಣ. ಮಾರ್ಕ 11ನೇ ಅಧ್ಯಾಯ 11ನೇ ಅಧ್ಯಾಯ ಅದರ 22ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೀರಿ ಎಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಇಲ್ಲಿ 24ನೇ ವಚನದಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ ಎಂಬುದಾಗಿ. ಈ ದಿನಗಳಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಆದರೆ ಅವರು ಮಾಡುವಂತ ಪ್ರಾರ್ಥನೆಯಲ್ಲಿ ನಂಬಿಕೆನೇ ಇರುವುದಿಲ್ಲ. ಅಯ್ಯೋ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾರೋ ಹೆಂಗೋ, ಅಯ್ಯೋ ದೇವರು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾರೋ ಎಂಬುದಾಗಿ ಅಪನಂಬಿಕಸ್ಥರಾಗಿ ಪ್ರಾರ್ಥನೆ ಮಾಡಬಾರದು. ನಂಬಿಕೆ ಉಳ್ಳವರಾಗಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ನನಗೆ ಸೌಖ್ಯವನ್ನು ಕೊಡುತ್ತಾರೆ ಎಂಬುದಾಗಿ ನಂಬಿಕೆ ಉಳ್ಳವರಾಗಿ ನೀವು ಪ್ರಾರ್ಥಿಸೋದಾದ್ರೆ ದೇವರು ಅಂತ ಪ್ರಾರ್ಥನೆಗಳನ್ನ ಆತನು ಕೇಳುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸ್ವಲ್ಪವೂ ಸಂಶಯ ಪಡದೆ. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡಿದ್ರು, ನೀವು ಮಾಡುವಂತ ಪ್ರಾರ್ಥನೆಯಲ್ಲಿ ಸ್ವಲ್ಪವೂ ಸಂಶಯ ಪಡದೆ. ಇದು ವಾಕ್ಯವು ಹೀಗೆ ಹೇಳುತ್ತೆ ನೋಡಿ. ಅದೇ ಮಾರ್ಕ 11ನೇ ಅಧ್ಯಾಯ 23ನೇ ವಚನ ಕೊನೆಯ ಭಾಗವನ್ನು ನಾವು ನೋಡ್ರಿ. 23ನೇ ವಚನ ಕೊನೆಯ ಭಾಗದಲ್ಲಿ, ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಎಂಬುದಾಗಿ. ಹಲ್ಲೆಲೂಯಾ. ಅಪನಂಬಿಕಸ್ಥರಾಗಿ ಅಲ್ಲದೆ ಸಂಶಯ ಪಡದ ರೀತಿಯಲ್ಲಿ ನಂಬಿಕೆ ಉಳ್ಳವರಾಗಿ ನೀವು ಈ ದಿನಗಳಲ್ಲಿ ಪ್ರಾರ್ಥಿಸೋದಾದರೆ ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಆತನು ಕೇಳುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳೋದು ಮಾತ್ರ ಅಲ್ಲ, ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಆತನ ಉತ್ತರವನ್ನು ದೇವರು ಕೊಡುವಂತ ದೇವರಾಗಿದ್ದಾರೆ. ಆದ್ರೆ ನೀವು ಮಾಡುವಂತ ಪ್ರಾರ್ಥನೆ ಅದು ಯಾವ ರೀತಿಯಾಗಿ ಕೂಡಿರಬೇಕು ಎನ್ನುವುದಾದ್ರೆ, ಬರೀ ನಿಮಗೋಸ್ಕರವಾಗಿಯೇ, ನಿಮ್ಮ ಸ್ವಂತ ಭಾಗಗಳಿಗೋಸ್ಕರವಾಗಿಯೇ, ನಿಮ್ಮ ಒಂದು ಕುಟುಂಬಕ್ಕೋಸ್ಕರವಾಗಿಯೇ, ಬರೀ ನಿಮ್ಮ ಸ್ವಂತ ಒಂದು ಆಶೀರ್ವಾದಕ್ಕೋಸ್ಕರವಾಗಿಯೇ ನೀವು ಪ್ರಾರ್ಥಿಸದೆ ಇತರರಿಗೋಸ್ಕರವಾಗಿ ನೀವು ಪ್ರಾರ್ಥಿಸುವುದಾದ್ರೆ, ಹಲ್ಲೆಲೂಯಾ, ಇತರರಿಗೋಸ್ಕರವಾಗಿ ಯಾವ ರೀತಿಯಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನೀವು ಕೇಳುವುದಾದ್ರೆ ಇತರರ ಆಶೀರ್ವಾದಕ್ಕೋಸ್ಕರವಾಗಿ ಪ್ರಾರ್ಥಿಸುವಂತವರಾಗಿರಿ. ಇನ್ನು ಅನೇಕರು ರಕ್ಷಣೆ ಹೊಂದುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತವರಾಗಿರಿ. ಅನಾರೋಗ್ಯದಲ್ಲಿ ಇರುವವರನ್ನ ನೆನೆಸಿ ಪ್ರಾರ್ಥನೆಯನ್ನು ಮಾಡ್ರಿ, ಕಷ್ಟದಲ್ಲಿ ಇರುವವರನ್ನ ನೆನೆಸಿ ಪ್ರಾರ್ಥನೆ ಮಾಡ್ರಿ. ಅದು ಯಾವಾಗ ನೀವು ಇತರರಿಗೋಸ್ಕರವಾಗಿ ಪ್ರಾರ್ಥಿಸೋದಕ್ಕೆ ನೀವು ಪ್ರಾರಂಭಿಸ್ತಿರೋ ಅವಾಗ ದೇವರು ನಿಮ್ಮ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸುವಂತವರಾಗಿದ್ದಾರೆ, ನಿಮ್ಮ ಅವಸ್ಥೆಗಳನ್ನ ದೇವರು ಬದಲಾಯಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ.